ಬರ್ತಾ ಬರಲ್ಲ ಇದಕ್ಕೆ ನಾನು ನಿನ್ನೆಲ್ಲೋ ಕರ್ಕೊಂಡು ಹೋಗಲ್ಲ ಹಿಂಗೆ ಆಡ್ಚೆ ಅಂದ್ಬಿಟ್ಟು ಅಲ್ಲಿ ಚಿಕನ್ ಅಂಗಡಿ ನೀನು ಚಿಕನ್ ಅಂಗಡಿ ಕರ್ಕೊಂಡು ಏನು ಮಾಡ್ದೆ ಮಲ್ಕೊಂಡಿದ್ದೆ ಅಲ್ಲಿ ನೀನು ಸುಳ್ಳು ಹೇಳಬೇಡ ಭಾನುವಾರ ಅಂತ ಮನೆ ಹತ್ರ ಬಂದ್ಬಿಟ್ಟಿದ್ಯಾ ಅವ್ನಿಗೆ ಗೊತ್ತು ನಮ್ಮ ಮನೆ ಚಿಕನ್ ಮಾಡ್ತೀನಿ ಅಂತ ಬಂದವನು ಏನಪ್ಪ ಸಮಾಚಾರ ನಿಮ್ಮ ಅಪ್ಪಾಜಿ ನಿಮ್ಮ ಅಮ್ಮ ಎಲ್ಲ ಚೆನ್ನಾಗವ್ರ ನೋಡ್ತಾವ ನೋಡಿ ನೋಡು ಅಲ್ಲಿ ನೋಡು ಕಟಿಂಗ್ ಮಾಡಿಸ್ಬಿಟ್ಟಿದ್ದೀನಿ ಗುಂಡಾಡ್ಸ್ಬಿಟ್ಟಿದ್ದೀನಿ ಮನೆ ನಾನೇ ತಿರುಪತಿಗೆ ಹೋಗಿದ್ದೆ ಮೊನ್ನೆ ಒಳ್ಳೆ ಮಸ್ತ್ ಜರ್ನಿ ಹಂಗೆ ಗುಂಡಾಡ್ಸ್ಕೊಂಡ್ಬಿಟ್ಟಿದ್ದೀನಿ ಆವಾಗಿಂದ ನಮ್ಮ ಅಣ್ಣನ ಮಗಳು ಜಾಸ್ತಿ ಸೇರ್ತಾ ಇಲ್ಲ ನಮ್ಮ ಜೊತೆ ಭಯ ಬೀಳ್ತಾ ಇದ್ದೆ ಯಾರೋ ಬೇರೆ ಅಂದ್ಬಿಟ್ಟು ಅವನೇ ನಮ್ಮ ಮನೆಗೆ ಯಾರು ನಾನು ನಮ್ಮ ಮನೆ ಸೆಕ್ಯೂರಿಟಿ ಅವನು ಏನು ಕವರ್ ತಾನು ಫಸ್ಟ್ ಸ್ಮೆಲ್ ಕರ್ಸ್ಬೇಕು ಚೆಕ್ ಮಾಡಿ ಆದ್ಮೇಲೆ ನಾವು ಒಳಗಡೆ ಎತ್ಕೊಂಡು ಹೋಗ್ಬೇಕು ಹಾಗಲ್ಲ ಚಿಕನ್ ಮಾಡ್ತಾ ಇದ್ದೀನಿ ಅಲ್ಲಿ ಮಾತಾಡ್ತೀನಿ ಏನು ಆಗ್ತಾ ಇದೆ ಫಸ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಅದು ಭೀಮಂಗ ಅಪ್ಪ ಅವನು ನಾಯಿ ಅಂದ್ಬಿಟ್ಟು ಅವನು ಹೆಂಗ ನಂಗೆ ಹಾಕಲ್ಲ ಇನ್ನು ನಿನಗೆ ಬೇಕಾದ್ರೆ ಹಾಕ್ತೀರ ಅವನು ನಂಗೆಲ್ಲ ಹಾಕಲ್ಲ ಕ್ಲೀನಾಗಿ ಚೆನ್ನಾಗಿ ತೊಳೆದು ಅವ್ನು ನೀಟಾಗಿ ನಮ್ಮ ತಿನ್ನೋ ಚಿಕನ್ ಅವ್ನಿಗೂ ಹಾಕೋದು ಅವ್ನು ಲಿವರ್ ತಿನ್ನಲ್ಲ ಅಂತ ಅಂತೆಲ್ಲ ಅವನು ತಿನ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿ ಏನು ಮಸಾಲಮ್ಮ ಸಾರಿಗೆ ಹಾಕ್ತೀನಿ ಅದನ್ನು ಏನ್ರಿ ಇದು ಟೊಮಾಟೊ ಶುಂಠಿ ಬೆಳ್ಳುಳ್ಳಿ ಇದು ಕೊತ್ತಂಬರಿ ಈರುಳ್ಳಿ ಪುದೀನ ಅಷ್ಟೇ ಜೀರಿಗೆ ಮೆಣಸು ಸ್ವಲ್ಪ ಹಾಕ್ತೀನಿ ಅಷ್ಟು ಇದು ಮೇಲೆ ಹಾಕಕ್ಕ ಇವಾಗ ಇದು ಫ್ರೈ ಆಗೈತಾ ಅಷ್ಟೇ ಇದಿಷ್ಟು ಇವಾಗ ಚಿಕನ್ ಹಾಕ್ತಿದ್ದೀನಿ ಯಾಕಲ್ಲ ಒಂದೇ ಸರಿ ಹಾಕಲ್ಲ ಲೆಕ್ಕ ಹಾಕ್ಬಿಟ್ಟು ದರಿದ್ರದಾನೆ ಕಬಾಬ್ ಮೆತ್ ಮೆತ್ತಿಗಿರೋದಲ್ಲ ಕಬಾಬ್ ಬೇಕಿತ್ತು ಜಾಸ್ತಿ ಆಗ್ಬಿಡ ಎಮ್ ಕೆ ಸಾರಿಗೆ ಹಾಕ್ತಾ ಇದ್ದೀನಿ ಏನಾಗ್ದಮ್ಮ ಚಿಕನ್ ಹಾಕ್ದ ಚಿಕನ್ ಹಾಕ್ತೀನಿ ನೋಡಿ ಹಾಕ್ತೀನಿ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಒಗ್ಗರಣೆ ಹಾಕ್ಬಿಟ್ಮೇಲೆ ನೀರು ಖಾಲಿ ಆಗೋರ್ಗು ಏನು ಹಾಕ್ಬಾರ್ದು ಚಿಕನ್ ನೀರಲ್ಲಿ ಫುಲ್ ಬಿಡ್ಬೇಕು ಅವಾಗ ಚಿಕನ್ ಟೇಸ್ಟ್ ಮತ್ತೆ ಇನ್ನೊಂದು 4 ದಿವಸ ಇಟ್ರು ಏನು ಆಗಲ್ಲ ಚಿಕನ್ ಹಾಗೆ ಫ್ರೆಶ್ ಚೆನ್ನಾಗಿ ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಚಿಕನ್ ನೀರು ಆಗೋದ್ ಮುಂಚೆನೆ ಚಿಕನ್ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ ನಾಳೆ ನಾನು ಮಿಕ್ಸ್ ಅಂತಂದ್ರೆ ಒಂಥರ ಆಗ್ಬಿಟ್ಟಿರ್ತೈತೆ ಅಷ್ಟೇ ಯಾಕೆ ತಿರ್ಸೋದು ನೀರು ಹಾಕಂಗಿಲ್ಲ ನೀರು ಹಾಕ್ಲೇಬಾರ್ದು ಅದನ್ನೇ ಬರುತ್ತೆ ನೋಡಿ ಸ್ವಲ್ಪ ಬಿಟ್ಟು ನೋಡು ಇದ್ರಲ್ಲಿ ಎಷ್ಟು ನೀರು ಬರುತ್ತೆ ಯಾವಾಗ ನಾವು ಚಿಕನ್ ಮಾಡೋ ಆ ನೀರು ಫುಲ್ಲು ಬರಬೇಕು ಹೇಯ್ ಮನೇಲಿಲ್ಲ ಸ್ವಲ್ಪ ನೀರು ಬರ್ತೇನೆ ಪಾಠ ಇತ್ತು ಗುರ ಥರ ಮಾತಾಡ್ತಾ ಇದ್ದೆ ನೀನು ನೋಡು ಯಾವಾಗ ಅಷ್ಟೇ ಈ ನೀರು ಯಾವಾಗ ಚಿಕನ್ ಬರೋದು ಒಳ್ಳೆ ದೊಡ್ಡ ಥರ ಮಾತಾಡ್ತಿದ್ದಲ್ಲ ನಿಮಗೆ ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ ಬೇವರ್ಸಿ ಮುಂಡೆವಾ ನೋಡು ನಾನು ಎಣ್ಣೆ ಹಾಕಿರ್ತೀನಿ ಅದು ನೀರಿಗೂ ಎಣ್ಣೆಗೆ ತುಂಬ ವ್ಯತ್ಯಾಸ ಐತೆ ಕಂಡುಬಿಡಿ ಧನಿಯಾ ಪುಡಿ ಬಂದೆ ಮನೆ ನಾವೇ ಮಾಡೋದು ಧನಿಯಾ ಪುಡಿ ಇದು ಚೆನ್ನಾಗಿ ಇದಾಕದ್ಮೇಲೆ ಇದಾಕದ ನಾನು ಎಲ್ಲ ಹಾಕ್ತೀನಿ ಬಾಮೇಗ ತಲೆ ತಿಂತಾವ ಅಲ್ಲ ಹೇಳು ಇವೆರಡು ಹಾಕದ್ಮೇಲೆ ಇದಾಕದ ಇದು ಹಾಕ್ತೀನಿ ಇದು ಮಸಾಲೆ ಇಷ್ಟೇ ಹಾಕೋದು 3 ಒಂದೇ ಸರಿ ಹಾಕ್ತೀಯ ಹಾಕ್ತೀನಿ ಇದು ಅದು ಒಂದು ಸ್ವಲ್ಪ ಹಾಕ್ತೀನಿ ಇದು ಹಾಕಿ ಹಾಕ್ಬಿಟ್ಟು ಕಬಾಬ್ ಕಳಿಸ್ತೀನಿ ಇದು ಹಾಕಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದು ಹೆಂಗ್ ಮಾಡ್ಕೊಂಡು ಹೇಳು ಎಷ್ಟೊತ್ತಿ ಕೇಳ್ತಾ ಇದ್ದೆ ಏನಿಲ್ಲ ಬರೀ ತೆಂಗಿನಕಾಯಿ ಟೊಮೆಟೊ ಅಷ್ಟೇ ಎಲ್ಲ ಖಾಲಿ ನೋಡಿ ಎಣ್ಣೆ ಬಿಟ್ಟೈತೆ ನೋಡಿ ನೀರು ಖಾಲಿನಾ ನೋಡಿ ಎಣ್ಣೆ ಬಿಟ್ಟೈತೆ ಅದು ಅವನಿಗೆ ಅರ್ಜಿಮ್ ಆಗುತ್ತೆ ಅವನಿಗೇನು ಹಾಕಲ್ಲ ಅವ್ನು ಸ್ವಲ್ಪ ಬರೀ ಅರ್ಶಿನ ಪುಡಿ ಧನಿಯಾ ಪುಡಿ ಮತ್ತೆ ಮೆಣಸಿನ್ಕಾಯಿ ಅಷ್ಟೇ ಹಾಕ್ತೀವಿ ಇವಾಗ ಇದು ಹಾಕ್ತಾ ಇದೆಯಾ ಟೊಮೊಟೊದು ಟೊಮಾಟೊ ತೆಂಗಿನಕಾಯಿ ಬಂದ ಚಿಕನ್ ಸ್ಮೆಲ್ಗೆ ಬಂದ ಅವ ಇಲ್ಲೋಡು ಇಲ್ಲೋಡ ಮಗು ಏನ ಚಿಕನ್ ಬೇಕಾ ಏನ್ ಬೇಕು ಇದೆಂಟ್ರ ಐತೆ ಅರೆ ನೀ ಹಬ್ಬ ಚಿಕನ್ ಬೇಕಾ ರಾಜಿನ ಕರಿಯೋದು ಹೇಳೋ ನೀನು ಅನಿಸಿಕೆ ಹೇಳೋ ಮೈಕದು ಚಿಕನ್ ಮಾಡುವಾಗ ನಿಂಬೆಹಣ್ಣು ಹಾಕಿದ್ರೆ ಹೀಟ್ ಆಗುತ್ತಲ್ಲ ನಮ್ಮನೆಗೆ ಹಾಕಿ ಎಷ್ಟು ಚಿಕನ್ ತಿಂದ್ರೆ ಹೀಟ್ ಆಗಲ್ಲ ಈ ಸಾರಿಗೆ ನಿಂಬೆಹಣ್ಣು ಹಾಕ್ಬಿಟ್ಟು ಹೀಟೆಲ್ಲ ಹೋಗ್ಬಿಡುತ್ತೆ ಕಮ್ಮಿ ಆಗುತ್ತೆ ಕಬಾಬ್ ಮಾಡ್ತಾ ಇದ್ದೀವಿ ಸಾರು ಇವಾಗ ಕಬಾಬ್ ಕಟ್ ಮಾಡಕ್ಕೆ ನೋಡೆ
ಹಾಂ ಎಲೆ ಪೇಸ್ಟ್ ಖಾಲಿ ಆಯ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹ್ಞೂ ಆಯ್ತಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಂ ಆಯ್ತಾ, ಮೊಸರು ಹ್ಞೂ ಕಬಾಬ್ಗೆ ಅಷ್ಟು ಹಾಕ್ತಿಲ್ಲ ಇನ್ನಲ್ಲಿ ಜಾಸ್ತಿ ಆಗ್ಬೇಡ ನೋಡ. ನಿಂಬೆಹಣ್ಣು ಖಾರದ ಪುಡಿ ಹಾಕ್ದ ಚೆನ್ನಾಗಿ ತಿನ್ಬೇಕು. ಉಪ್ಪು ಖಾಲಿ ಹಾಗಂತ ಏನು ಖಾರ ಹಾಕೊಂಡು ತಿನ್ನಾಕ ನಾಂಗಂಬಿಡಿ ಅನ್ನೋ ಖಾರ ಯಾರನ್ನ ಅಷ್ಟೊಂದು ಹಾಕ್ತಾರ ನಮ್ಗೆ ಮೊನ್ನೆಲ್ಲ ಹಾಕಿದ್ದಲ್ಲ ನೀವು. ಒಂದೊಂದ್ಸತಿ ಹೆಚ್ಚು ಕಮ್ಮಿ ಆಗುತ್ತೆ. ನಾನೇನು ಒಂದೇ ಮಿಷಿನ್ ಕೂಡ ಪರ್ಫೆಕ್ಟ್ ಆಗಿ ಮಾಡಲ್ಲ, ಪಕ್ಕೊಳ್ಳೋ ಸಾಕು. ಏನದು ನೋಡಿ ಇದು ಮೆಣಸು, ಹಾಂ ಪೆಪ್ಪರ್ ಪೌಡ್ರು, ಹ್ಞೂ ಇದು ಜೀರಿಗೆ ಪೌಡ್ರು, ಹ್ಞೂ ಇದು ಗರಂ ಮಸಾಲ. ಹ್ಞೂ ಅಷ್ಟ ಪುಡಿ ಏನಕ್ಕೆ? ಹಾಂ ಅಷ್ಟು ಎಲ್ತ್ ಒಳ್ಳೆಯದು ಅಂತ. ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಖಾರ ಹೇಗಿದೆ ಅಂತ ನೋಡೋಣ. ಹಾಕು ನೋಡಿ ಬಿಸಿ ಆಯ್ತಾ ಇಲ್ಲ? ತಣ್ಣಗೈತೆ ನೋಡಲ್ಲಿ. ಹಾಂ ಪರವಾಗಿಲ್ಲ. ಅದು ಮತ್ತೆ ಚೆಲ್ಬಿಟ್ಟು ಇನ್ನೇನು ನೋಡ್ತೀಯ ಅಲ್ಲಿ? ಇನ್ನ ಕುದಿಬೇಕು, ತೆಂಗಿನಕಾಯಿ ಸ್ವಾದ ಹಂಗೆ ಐತೆ. ಹಂಗೆ ಕುದಿಬೇಕು. ಮತ್ತೆ ಕುದಿಯಕ್ಕೆ ಮುಂಚೆ ಹಾಕಿ ಕೊಡ್ತೀಯ? ಅದು ಟೇಸ್ಟ್ ಮಾಡಕ್ಕೆ ಅದು ಹೇಗಿದೆ ಅಂತ. ಮತ್ತೆ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕು. ಆಮೇಲೆ ಉಪ್ಪು ಕಮ್ಮಿ ಇದ್ರೆ ಕುದ್ದಾದ್ಮೇಲೆ ಉಪ್ಪು ಜಾಸ್ತಿ ಆದ್ರೆ ದಡ್ಡಿನ ತರ ಮಾತಾಡ ಹೋಗಲಿ. ಅಲ್ಲ ಏನ್ ಮಾತಾಡ್ತಾನೆ ನೋಡು ಅವ್ನು? ಬರೀ ಸಾರು ಸಾರು ಆಯ್ತಾ? ಹೌದು, ಮಿಕ್ಸ್ ಮಾಡೋದು. ಸಾರು ಆಯ್ತು. ಹಿಂಗೆ ಸಾರು ಇದೆ, ಚಿಕನ್ ಸಾರು. ನಮ್ಮನೆ ಸಾರು ಜಾಸ್ತಿ ಎಲ್ಲ ತಿಂಗ್ಳುಗಟ್ಲೆ ಫೀಸ್ ಕಟ್ಟಿರ್ತಾರೆ ಅಷ್ಟೇ ಜಮ್ಗೆ. ಇನ್ಕ್ಲೂಡಿಂಗ್ ಯು. ನಾನು ಹೋಗ್ತಾ ಇದ್ದೀನಿ ಅದಕ್ಕೆ ಡೈಲಿ. ಓನ್ಲಿ ಯೆಸ್ಟರ್ಡೇ ಯು ವೆಂಟ್. ಹಾಕು ಫಿಂಗರ್ ಎಲ್ಲ ಯೂಸ್ ಮಾಡ್ತೀಯಾ? ಹಾ ಮನೆ ಅಲ್ವಾ, ಏನಿದ ಸ್ವಿಂಗಲ್ ಇದ್ ಮಾಡಕ್ಕೆ ಹೋಟ್ಲಾ ಎಲ್ಲ ಸ್ಪೂನಲ್ಲಿ ಹಿಂಗೆ ಮಾಡೋದಿತ್ತು. ಆ ಕೈಯ ಗಲೀಜು ಅಷ್ಟಿರುತ್ತೆ. ಹೋಗೋ ಸಕ್ಲಿ ಜಾಸ್ತಿ ಅವಳಲ್ಲಿ ಗಲೀಜ್ ಕೈಯಲ್ಲಿ ಬೆಳೆದಿರೋದು. ಇವನು ಗಲೀಜ್ ಕೈಯಲ್ಲಿ ತಿನ್ನ. ನಾನು ಕ್ಲೀನ್ ಕೈ ನೋಡು. ಒಂದೇ ಕಬಾಬ್ ಆಯ್ತಾ? ಅಷ್ಟೇ ಕಬಾಬ್. ಸಂಡೇ ಸ್ಪೆಷಲ್ ಚಿಕನ್ ಸಾರು, ಕಬಾಬು, ಚಪಾತಿ, ಅನ್ನ ತಿಂದ್ಬಿಟ್ಟು ಮಲ್ಕೊಂಬಿಡು. ಎದ್ಬಿಟ್ಟು ಏನ್ ಮಾಡ್ತೀನಿ ನೀನು ಅಂದ್ಬಿಡು. ಏನಮ್ಮ ಚಿಕನ್ ಸಾರು, ಚಪಾತಿ, ಕಬಾಬು, ನಾನೇನು ಸಾಕು. ಅಮ್ಮ ಸಂಡೇ ಲಂಚ ಅದು ತಿನ್ನಿ ಫಸ್ಟ್, ರಾತ್ರಿ ಗೊತ್ತಿದ್ದೀನಿ ಅಂತ. ನೀವು ನೋಡಿಲಿ ಜೋಲ್ಸು ಅವ್ನಿಗೆ ಹಾಕಿ ತಿನ್ಕೊಂಡ್ ಬಂದವನೆ, ತಿರ್ಗಾ ಇಲ್ಲಿ ಬಂದು ಕೂತವನೆ. ಎಲ್ಲರೂ ಸ್ವಲ್ಪ ಸ್ವಲ್ಪ ಕೊಡ್ತಾರೆ, ಯಾರು ಕೊಡಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಉಪವಾಸ ಇರು. ಕೊಡ್ತೀನಿ. ಒಂದ್ಸತಿ ಕೇಳಿದ ತಕ್ಷಣ ಕೊಟ್ಬಿಡ್ತಾನೆ. ಚಿಕನ್ ಸಾರು, ಚಪಾತಿ, ರಾತ್ರಿ ಮುದ್ದೆ, ಅನ್ನ. ನಾನು ಸಾರು ಖಾರ ಆಗೋದು ಅನ್ಕೊಂಡೆ. ನೀನ್ ಅನ್ಕೊಂತೆ ಬಿಡಪ್ಪ, ಅಪ್ಪಿ ತಪ್ಪಿ ಒಂದೊಂದ್ಸತಿ ಖಾರ ಮಾಡ್ಬಿಡ್ತಾರೆ. ಯಾವಾಗ ಮಾಡ್ತಾರ? ಕಬಾಬ್ ಅಂತೂ ಸಗದಾಗುತ್ತೆ. ಅವಾಗಿನ ತಿಂತಾ ಇದ್ದೀನಿ. ತಿಂತಾನೆ ಇದೆಯಾ? ತಿಂದ್ಬಿಟ್ಟು ರಾತ್ರಿಗೆ ಏನ್ ಮಾಡಿದ್ವಿ, ಲೇಟಾಗಿ ಮಾಡಿದ್ವಿ, ಚೆನ್ನಾಗಿಲ್ಲ ಅಂತ ರಾತ್ರಿ ಕತೆ. ಚೆನ್ನಾಗಿ